ಓ ಇಸ್ ದ್ಯಾಟ್ ದ ಒನ್ ದಟ್ ಇಸ್ ವೈ ಮಸೈ ಮರ ಇಂದ ಫಸ್ಟ್ ಫೇಸ್ಬುಕ್ ಲೈವ್ ಹೋಗಿದ್ದು ನೀವೆಲ್ಲ? ಹಾಂ ಕರೆಕ್ಟು. ಸೊ ನಂದು ಕರೆಕ್ಟ್. ಸೊ ಆವಾಗ ದಿಸ್ ವಾಸ್ ವೇ ಬ್ಯಾಕ್ ಇನ್ 2014. ಓಕೆ. ಫೇಸ್ಬುಕ್ ಇತ್ತು. ಸೊ ಫೇಸ್ಬುಕ್ 2011 ಇನ್ನೂ ಸ್ವಲ್ಪ ಮುಂಚೆನೇ ಮರೀತು, ಅರೌಂಡ್ 2009 ಸರ್. ಹಾಂ 9 ಫೇಸ್ಬುಕ್ ಬಂತು. ಆವಾಗಿಂದನೂ ಐ ವಾಸ್ ಇನ್ ಫೇಸ್ಬುಕ್ಕು. ಸೊ ಫೇಸ್ಬುಕ್ಕಿಂದ ಪೋಸ್ಟ್ ಮಾಡೋದು ಸುಮಾರು ಮಾಡ್ತಾ ಇದ್ದೆ. ಸೊ ಅರೌಂಡ್ 2014 ಫೇಸ್ಬುಕ್ ಕಾಂಟ್ಯಾಕ್ಟೆಡ್ ಮೀ. ಓಕೆ, ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಮೆಟಾನೇ ಕಾಂಟ್ಯಾಕ್ಟ್ ಮಾಡಿ. ಹಾಂ. ಸೊ ಫೇಸ್ಬುಕ್ ಸೆಂಟ್ ಮೈ ಮೆಸೇಜ್ ಅಂಡ್ ಸೆಡ್ ನಾವು ವಿ ಆರ್ ಟ್ರೈಂಗ್ ಟು ಲಾಂಚ್ ಫೇಸ್ಬುಕ್ ಲೈವ್ ವಿಡಿಯೋ. ಓಕೆ, ಅದಕ್ಕೆ ಆ್ಯಸ್ ಅ ಬೀಟಾ ಕಸ್ಟಮರ್ ವಿ ವಾಂಟ್ ಯು ಟು ಬಿ ರೆಪ್ರೆಸೆಂಟಿಂಗ್ ಅಸ್ ಅಂದರೆ ಟ್ರೈ ಮಾಡಿ ಫ್ರಮ್ ಇಂಡಿಯಾ. ಐ ವಾಸ್ ದ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಟು ಗೆಟ್ ಆಕ್ಸೆಸ್ ಟು ದಟ್. ಅಬ್ಸಲ್ಯೂಟ್ಲಿ. ಸೊ ಡೈರೆಕ್ಟ್ ಫೇಸ್ಬುಕ್ಕಲ್ಲಿ ಇರಲಿಲ್ಲ ಅದು. ಸೊ ದೇ ಹ್ಯಾಡ್ ಎ ಸಪ್ರೇಟ್ ಅಪ್ಲಿಕೇಶನ್ ಫೇಸ್ಬುಕ್ ಮೆನ್ಷನ್ಸ್ ಅಂತ. ಐ ನೋ. ಸೊ ಓಕೆ, ಸೊ ಫೇಸ್ಬುಕ್ ಮೆನ್ಷನ್ ನೀನು ಇನ್ಸ್ಟಾಲ್ ಮಾಡು, ನಿನ್ನ ಅಕೌಂಟ್ ಲಾಗಿನ್ ಆಗು, ನಿಮ್ಗೆ ಆಕ್ಸೆಸ್ ಕೊಟ್ಟಿದ್ದೀನಿ, ಸ್ಟಾರ್ಟ್ ಯೂಸಿಂಗ್ ಇಟ್ ಅಂತ. ಓಕೆ, ಸೊ ಅರೌಂಡ್ ಜುಲೈ ಎಂಡ್ ಅಥವಾ ಜುಲೈ ಎಂಡ್ ಹಂಗೆ ಅದು ಬಂತು 2014. ಬಂದಿದ್ದು ಆಲ್ಮೋಸ್ಟ್ ಇಮ್ಮಿಡಿಯೇಟ್ಲಿ ಐ ವಾಸ್ ಸಪೋಸ್ ಟು ಟ್ರಾವೆಲ್ ಟು ಆಫ್ರಿಕಾ. ಸೊ ಅದು ಬಂದಾಗಲೇ ಇಮ್ಮಿಡಿಯೇಟ್ಲಿ ನಾನು ಫೇಸ್ಬುಕ್ ಲೈವಿಂದನೇ ನಾನು ಫೋಟೋಗ್ರಫಿ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಓಕೆ, ಸೊ ಪೀಪಲ್ ಆರ್ ಅಮೇಜ್ಡ್, ಇದು ಹೆಂಗೆ ವೀಡಿಯೋ ಹೆಂಗೆ ಮಾಡ್ತಾ ಇದೆಯೋ ನೀನು, ಯಾಕಂದ್ರೆ ಅವ್ರ ಆ್ಯಪಲ್ಲಿ ಫೇಸ್ಬುಕ್ಕಲ್ಲಿ ಹುಡುಕ್ತಾ ಇದ್ದಾರೆ, ಎಲ್ಲಿ ಏನೂ ಇಲ್ಲ, ನಾನು ಫೇಸ್ಬುಕ್ ಲೈವ್ ಮಾಡ್ತೀವಿ ಅಂದರೆ ಹೆಂಗೆ ಏನು ಅಂತ. ಆವಾಗ ರಿಮೆಂಬರ್ ಒಂದು ಲೈವ್ ಹೋಯ್ತು ಅಂತ ಅಂದರೆ ಆನ್ಲೈನ್ ಎಟ್ ಎನಿ ಪಾಯಿಂಟ್ 45,000 to 50,000 ಜನ ಇರೋರು ಲೈವಲ್ಲಿ. ಇವಾಗ ಒಂದು ಲೈವ್ ಮಾಡೋರು 300-400 ಜನ ಸಿಕ್ಕಿದ್ರೆ ಹೆಚ್ಚು. ಸೊ ಆವಾಗ ಸಿಕ್ಕಾಪಟ್ಟೆ, ಆವಾಗ ಇಷ್ಟೆಲ್ಲ ಇದಿರಲಿಲ್ಲ ಸರ್. ಬಟ್ ನೌ ಆಲ್ಸೋ ಯು ಹ್ಯಾವ್ ಇನ್ಕ್ರೆಡಿಬಲ್ ಫಾಲೋವರ್ಸ್ ಯು ಹ್ಯಾವ್ ಆನ್ ಇನ್ಸ್ಟಾಗ್ರಾಮ್ ಸರ್. ಇವಾಗಲೂ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಲೈವ್ ಹೋದರೆ ಬರ್ತಾರೆ, ಆಲ್ಮೋಸ್ಟ್ 1000+ ಎಲ್ಲ ಕಂಟಿನ್ಯೂಸ್ ವ್ಯೂಯಿಂಗ್ ಇರುತ್ತೆ. ಅದು ಆಲ್ಮೋಸ್ಟ್ ಕ್ಲೋಸ್ ಟು 1 million ಫಾಲೋವರ್ಸ್ ಯು ಹ್ಯಾವ್ ಗಾಟ್. ಕ್ಲೋಸ್ ಟು ಇದೆ, 925 ತನಕ ಇದೆ. ಸೊ ಹೀಗಾಗಿ ಅದು ಫೇಸ್ಬುಕ್ ಬಂದಾಗ ಐ ಸ್ಟಾರ್ಟೆಡ್ ಟೀಚಿಂಗ್. ಸೊ ನಂದು ಮೇನ್ ಕಾನ್ಸೆಪ್ಟ್ ಏನಂತ ಅಂದರೆ, ವೆನ್ ಐ ಸ್ಟಾರ್ಟೆಡ್ ಫೋಟೋಗ್ರಫಿ ಎಲ್ಲ ನಂಗೆ ಹೇಳ್ಕೊಡೋಕ್ಕೆ ಯಾರೂ ಇರಲಿಲ್ಲ. ಓಕೆ, ಸೊ ಅವಾಗ ಇಂಟರ್ನೆಟ್ ಆಕ್ಸೆಸ್ಸು ಸಿಕ್ಕಾಪಟ್ಟೆ ಲಿಮಿಟೆಡ್ ಇರ್ತಿತ್ತು ನಮಗೆ. ಸೊ ಪ್ರತಿಯೊಂದು ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ನಾನು ಕಲ್ತಿರೋದು ಫೋಟೋಗ್ರಫಿ. ಸೊ ಹೀಗಾಗಿ ನಾನು ಮೈ ಮೇನ್ ಪ್ಯಾಷನ್ ಇಸ್ ಟು ಟೀಚ್ ಬೇರೆಯವ್ರಿಗೆ ಆ ಕಷ್ಟ ಬರಬಾರ್ದು ಅಂತ. ಸೊ ದ್ಯಾಟ್ ಈಸ್ ವೇರ್ ಐ ಸ್ಟಾರ್ಟೆಡ್ ಟೀಚಿಂಗ್. ಸೊ ಹೀಗಾಗಿ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ನಾನು ಲೈವ್ ಏನು ಮಾಡ್ತಿದ್ನೋ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್, ಒನ್ ವೇ, ಏನೂ ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ ಇನ್ ರಿಟರ್ನ್. ಜನ ಕಲಿಬೇಕು, ನಾನು ಹೇಳ್ಕೊಡ್ಬೇಕು, ಇದು ಕಷ್ಟ ಇದೆ, ಸಿಂಪಲ್ ಮ್ಯಾನರಲ್ಲಿ ಹೆಂಗೆ ಹೇಳ್ಕೊಡೋದು. ಸೊ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಯೂಸಿಂಗ್ ಫೇಸ್ಬುಕ್ ಲೈವ್. ಸೊ ಅದು ಮಾಡ್ತಾ ಇರಬೇಕಿದ್ರೆ ಆಫ್ರಿಕಾಗೆ ಹೋದೆ, ಮಸೈ ಮಾರಾಗೆ. ಸೊ ಅಲ್ಲೇ ಅದು ಮೈಗ್ರೇಷನ್ ಇರುತ್ತಲ್ಲ, ಸೊ ದ ರಿವರ್ ಕ್ರಾಸಿಂಗು, ಕ್ರೊಕೊಡೈಲ್ಸ್ ಬಂದು ಅಟ್ಯಾಕ್ ಮಾಡೋದು, ಸೊ ಆಲ್ ದೋಸ್ ಥಿಂಗ್ಸ್ ಫೇಸ್ಬುಕ್ಕಲ್ಲಿ ನಾನು ಅದನ್ನು ಲೈವ್ ಮಾಡಿದೆ. ಆ್ಯಂಡ್ ಆವಾಗ ಜಸ್ಟ್ ಹ್ಯಾಡ್ ಗಾಟ್ 1 week ಬಿಫೋರ್ ಅದು ಫೇಸ್ಬುಕ್ ಅವ್ರು ಇದು ಮೆನ್ಷನ್ಸ್ ಲಾಂಚ್ ಮಾಡಿದರು. ಸೊ ಆ್ಯಂಡ್ ನೋ ಅದರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಲಿ, ನೋಬಡಿ ಎಲ್ಸ್ ಹ್ಯಾಡ್ ಗಾಟ್ ಆಕ್ಸೆಸ್. ಐ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಗೆಟ್ ಆಕ್ಸೆಸ್ ಟು ದಿಸ್ ಇದು ವೈಲ್ಡ್ ಲೈಫ್ ಫೀಲ್ಡಲ್ಲಿ. ಸೊ ಹೀಗಾಗಿ ವೆನ್ ಐ ಡಿಡ್ ದ ಹೋಲ್ ಬ್ರಾಡ್ಕಾಸ್ಟಲ್ಲಿ ಸೊ ಕೈಂಡ್ ಆಫ್ ಐ ಬಿಕೇಮ್ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಡೂ ಅ ಲೈವ್ ಟೆಲಿಕಾಸ್ಟ್ ಆಫ್ ದಟ್ ಮೈಗ್ರೇಷನ್ ಆನ್ ಫೇಸ್ಬುಕ್. ಈವನ್ ಟುಡೇ ದಟ್ ವಿಡಿಯೋ ಇಸ್ ದೇರ್ ಸರ್? ಇದೆ. ಸೊ 2015 ಹಂಗೆ ಸೊ ಫೇಸ್ಬುಕ್ಕಲ್ಲಿ ಅದು ಇನ್ನೂ ಇದೆ. ಬಟ್ ಫೇಸ್ಬುಕ್ ರೀಸೆಂಟ್ಲಿ ಐ ಥಿಂಕ್ ಲೈಕ್ ಲಾಸ್ಟ್ ಇಯರ್ ದೇ ರೂಲ್ಡ್ ಔಟ್ ಎ ಪಾಲಿಸಿ, ಬರೀ ಲಾಸ್ಟ್ 5 years ಡೇಟಾ ಅಷ್ಟೇ ಅವ್ರು ರಿಟೈನ್ ಮಾಡ್ತಾರೆ ಅಂತ. ಸೊ ಹಳೆ ಡೇಟಾನ ಹೋಗಿ ಚೆಕ್ ಮಾಡಿಲ್ಲ ಏನಾಗಿದೆ ಅಂತ. ಐ ಥಿಂಕ್ ಮೋಸ್ಟ್ ಓಲ್ಡ್ ಡೇಟಾ ಎಲ್ಲ ಹೊರಟೋಗಿದೆ ಫೇಸ್ಬುಕ್ಕಲ್ಲಿ. ಬಟ್ ಐ ಹ್ಯಾವ್ ಡೌನ್ಲೋಡೆಡ್ ಆ್ಯಂಡ್ ಕೆಪ್ಟ್ ಅ ಕಾಪಿ ಆಫ್ ಆಲ್ ದೋಸ್ ಥಿಂಗ್ಸ್ ಅದು ವಿತ್ ಸ್ಕ್ರೀನ್ಶಾಟ್ಸು ಅದೆಲ್ಲದು ಇದೆ. ಇನ್ಫ್ಯಾಕ್ಟ್ ಅದು ಆದಮೇಲೆ ಸೊ 2 years ಆದಮೇಲೆ ನ್ಯಾಷನಲ್ ಜಿಯೋಗ್ರಫಿಕ್ ವೆಂಟ್ ಆ್ಯಂಡ್ ಡಿಡ್ ಅ ಲೈವ್. ಸೊ ಆವಾಗಿನ ಬ್ರಾಡ್ಕಾಸ್ಟ್ ಕ್ವಾಲಿಟಿ ಚೆನ್ನಾಗಿತ್ತು ಎಲ್ಲ ಆಗಿ ಅವ್ರು ಫೇಸ್ಬುಕ್ಕಲ್ಲಿ ಅದನ್ನು ಲೈವ್ ಬ್ರಾಡ್ಕಾಸ್ಟ್ ಮಾಡಿ ಅದನ್ನು ದೇ ಮೇಡ್ ಇಟ್ ವೆರಿ ಬಿಗ್. So Nat Geo, we are the first in the world to broadcast the migration on Facebook live ಅಂತ ತುಂಬ ಇದು ಮಾಡೋದು. ನಾನು ಅವ್ರಿಗೊಂದು ಮೆಸೇಜ್ ಮಾಡಿದೆ, ಬೀನ್ ದೇರ್ ಡನ್ ದ್ಯಾಟ್, 2 ವರ್ಷ ಹಿಂದೆನೇ ನಾನು ಮಾಡಿ ಮುಗಿಸಿದ್ದೀನಿ. ಸೊ ನೀವೇನು ಫಸ್ಟ್ ಅಲ್ಲಲ್ಲ ಈ ವರ್ಲ್ಡಲ್ಲಿ, ನಾವು ಮಾಡಿ 2 ವರ್ಷ ಮುಂಚೆನೇ ನಾನು ಮಾಡಿಟ್ಟಿದ್ದೀನಿ ಅಂತ ಹೇಳಿ ಐ ಜಸ್ಟ್ ಸೆಂಡ್ ದೆಮ್ ಎ ಮೆಸೇಜ್ ಅದು. ಸೊ ದಟ್ ಈಸ್ ಹೌ ದ ಹೋಲ್ ಟೀಚಿಂಗ್ ಪ್ರತಿಯೊಂದು. ಸೊ ಆ ಥರ ದ ಫಸ್ಟ್ ಇನ್ ಇಂಡಿಯಾ, ಫಸ್ಟ್ ಇನ್ ದ ವರ್ಲ್ಡ್, ಆ ಥರ ವೈಲ್ಡ್ ಲೈಫು ಮತ್ತು ಟೀಚಿಂಗೆಲ್ಲ ನಾನು ಸುಮಾರು ಮಾಡೀನಿ. ಇವನ್ ದ ಹೋಲ್ ಫೇಸ್ಬುಕ್ ಲೈವ್ ಟೀಚಿಂಗ್ ಆನ್ ಫೇಸ್ಬುಕ್ ಅಲ್ಲ ಫಾರ್ ಫೋಟೋಗ್ರಫಿ, ಇವನ್ ದಟ್ ಆಲ್ಸೋ ಐ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಸ್ಟಾರ್ಟ್ ಡೂಯಿಂಗ್ ದ್ಯಾಟ್. ಆ್ಯಂಡ್ ಇವನ್ ಇಂಡಿಯಾನಲ್ಲೂ ಅಷ್ಟೇ, ವೆನ್ ಇಟ್ ಕಮ್ಸ್ ಟು ಎಕ್ವಿಪ್ಮೆಂಟ್ ರೆಂಟಲ್, ಇವಾಗ ಎಷ್ಟೊಂದು ಕಡೆ ಇದೆ ಎಕ್ವಿಪ್ಮೆಂಟ್ ರೆಂಟಲ್ ಆಲ್ ಓವರ್ ಇಂಡಿಯಾ, ಸುಮಾರಿದೆ. ಆ್ಯಂಡ್ ಐ ವಾಸ್ ದ ಪೈನಿಯರ್ ಫಾರ್ ದ್ಯಾಟ್. ಸರ್ ಈಗ ಸೊ ಸಿಂಪಲ್ ಬೇಸಿಕ್ ಡೌಟ್ ಏನಂದರೆ, ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿ ಪ್ರೊಫೆಷನ್ ತೊಗೋಬೇಕು ಅಂದರೆ ಬೇಸಿಕ್ ಅರ್ನಿಂಗ್ ಎಲ್ಲಿಂದ ಬರುತ್ತೆ? ದ ಮಾಡೆಲ್. ಸೊ ಒಂದು ನಾನು ವೆರಿ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತೀನಿ. ಸೊ ಲೈಫ್ ಲಾಂಗ್ ಇದೆಲ್ಲರಿಗೂ ಇದೊಂದು ಹೇಳ್ತೀನಿ, ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಅರ್ನಿಂಗು ಇಸ್ 0. ಮೈ ಗಾಡ್, ದುಡ್ಡಿಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ. ಓಕೆ, ಅಫ್ಕೋರ್ಸ್ ಇಮಿಡಿಯೇಟ್ ನೆಕ್ಸ್ಟ್ ಕ್ವಶನ್ ಬರೋದೆ ಹಂಗೆ, ನೀನು ವೈಲ್ಡ್ ಲೈಫ್ ಫೋಟೋಗ್ರಾಫರು ಇಸ್ ಸಕ್ಸಸ್ಫುಲ್ ಇದ್ದಿದೆ ಎಲ್ಲವುದು ಅಂತ ಅದೆಯಲ್ಲ. ಸೊ ಇಫ್ ಯು ಸಿ ಆ ಥರ ನನ್ನ ಇನ್ಕಮ್ ಏನಿದೆ, ಅರ್ನಿಂಗ್ಸ್ ಈಸ್ ಫ್ರಮ್ ಫೋಟೋಗ್ರಫಿ ಟೀಚಿಂಗ್.
ಸೊ ನಾನು ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಏನು ಶೂಟ್ ಮಾಡ್ತೀನಲ್ಲ ಆ ಇಮೇಜಸ್ಸಿಂದ ದುಡ್ಡು ಅರ್ನ್ ಮಾಡಲ್ಲ ನಾನು. ಸೊ ಆ ಥರ ಇಂಡಿಯಾ ವಿತ್ ಅ ಪಾಪ್ಯುಲೇಷನ್ ಆಫ್ 1.4 ಬಿಲಿಯನ್, ಇಷ್ಟು ದೊಡ್ಡ ಪಾಪ್ಯುಲೇಷನಲ್ಲಿ ಇಂಡಿಯಾನಲ್ಲಿ ದೇರ್ ಆರ್ ಓನ್ಲಿ 2 ಪೀಪಲ್ ಹೂ ಅರ್ನ್ ದೇರ್ ಇನ್ಕಮ್ ಫ್ರಮ್ ವೈಲ್ಡ್ ಲೈಫ್ ಫೋಟೋಗ್ರಾಫ್ಸ್ ಆರ್ ವೈಲ್ಡ್ ಲೈಫ್ ಫೋಟೋಗ್ರಫಿ. ನಾನಲ್ಲ. ಓ ರಿಯಲಿ? ಓನ್ಲಿ 2 ಇನ್ ದ ವರ್ಲ್ಡ್, 2 ಇನ್ ಇಂಡಿಯಾ. ಒಬ್ಬನು ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಧೃತಿಮಾನ್ ಮುಖರ್ಜಿ. ಸೊ ಇನ್ನೊಬ್ಬನು ನ್ಯಾಜಿಯೋ ಫೋಟೋಗ್ರಾಫರ್ ಪ್ರಸಂಜಿತ್ ಯಾದವ್ ಅಂತ. ಹೌದಾ? ಓಕೆ. ಸೊ ಅವರು ಥ್ರೂ ಫೋಟೋಗ್ರಫಿ. ಸೊ ಒಂದು ಧೃತಿಮಾನು ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಆ ಕಾಲದಿಂದ ಒಂದು ಫೋಟೋಗ್ರಫಿ ಮಾಡ್ತಾಯಿದ್ದಾನೆ. ಸೊ ಅವನು ಹೇಗೆ ಅಂತಂದರೆ ಹಿ ಕೀಪ್ ಶೂಟಿಂಗ್, ಅದನ್ನು ಆವಾಗ ಅವನು ಆನ್ಲೈನ್ ಸೆಲ್ ಮಾಡ್ತಾಯಿದ್ದ, ಅವನು ಸ್ಟಾಕ್ ಏಜೆನ್ಸೀಸ್. ಸೊ ಆನ್ಲೈನ್ ಸ್ಟಾಕ್ ಇರೋದಲ್ಲ, ಸೊ ಅದಕ್ಕೊಂದು ಸೆಲ್ ಮಾಡೋನು. ಆ್ಯಂಡ್ ಹಿಸ್ ಇಮೇಜಸ್ ಆನ್ ಹಿ ವಾಸ್ ವೆರಿ ಗುಡ್, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಿಂಗು. ಸೊ ಹೀಗಾಗಿ ಹಿ ವಾಸ್ ಏಬಲ್ ಟು ಸೆಲ್ ಹಿಸ್ ಇಮೇಜಸ್. ಅದು ಒಂದು ಸ್ಟೋರಿ ಅವನದು. ಸೊ ಅವ್ನು ಹೆಂಗಂದ್ರೆ ಒಂದು ಸಲ ನಂದು ಫೇಸ್ಬುಕ್ ಲೈವಲ್ಲಿ ಅವನು ಇಂಟರ್ವ್ಯೂ ಮಾಡಿದ್ದೆ ನಾನು. ಓಕೆ, ಆವಾಗಿನ ನಮ್ಮ ಪಾಡ್ಕಾಸ್ಟ್ ವಾಟ್ ಎವರ್ ಅವಾಗ ಕೋವಿಡ್ ಟೈಮಾ? ಅಯ್ಯೋ ಇದು ತುಂಬ ಮುಂಚೆ ಇದು. ಇದು ಓಕೆ. ಸೊ ಆವಾಗ ಇನಿಷಿಯಲ್ ಫೇಸ್ಬುಕ್ ಲೈವ್ ಎಲ್ಲ ಸ್ಟಾರ್ಟ್ ಆಗಿತ್ತಲ್ಲ. ಸೊ ಆವಾಗ ಅವನನ್ನು ಹಿಡ್ಕೊಂಬಿಟ್ಟು ನಾನು ಕೇಳಿದ್ದೆ ನಾನು, ಅಲ್ಲ ನೀನು ಸುಮಾರು ಜನ ದೇ ವಾಂಟ್ ಟು ನೋ ನಿಂದು ಏನು ಪ್ರಾಫಿಟ್ ಎಷ್ಟು ಮಾಡ್ತೀಯ ನೀನು ಫೋಟೋಗ್ರಫಿಯಿಂದ? ದಟ್ ಈಸ್ ಬೇಸಿಕ್ P&L ಕೇಳ್ತಾರೆ, ಎಷ್ಟು ಪ್ರಾಫಿಟ್ ಮಾಡ್ತೀಯ ನೀನು ಅಂತ. ಅವನು ಹೇಳಿದೆ, ಸುಧೀರ್ ನನ್ನ ಕಾನ್ಸೆಪ್ಟಲ್ಲಿ ಪ್ರಾಫಿಟ್ ಎಲ್ಲ ಬರೋದಿಲ್ಲ. ವಾಟ್ ಯು ಮೀನ್? ಹೇಳ್ದ, ವರ್ಷದಲ್ಲಿ ನಾನು 8 ಲಕ್ಷ ದುಡಿದ್ರೆ ನಾನು ಬೈ ಸೆಲ್ಲಿಂಗ್ ಮೈ ಫೋಟೋಸು, ಆ 8 ಲಕ್ಷ ರೂಪಾಯಿ ನಾನು ಟ್ರಾವೆಲಿಗೆ ಹಾಕ್ತೀನಿ. ಸೊ ಇವತ್ತು ನಾನು ಆನ್ಲೈನ್ ಹಾಕ್ಬಿಟ್ಟಿದ್ದೀನಿ ನಾನು ಸ್ಟಾಕ್ ಏಜೆನ್ಸಿನಲ್ಲಿ. ಸೊ ಎಷ್ಟೊಂದಿಷ್ಟು ಫೋಟೋಸ್ ಎಲ್ಲ ಆಯಿತು, 35,000 ಬಂತು, 50,000 ಬಂತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇವತ್ತು 50,000 ಇದೆ. 50,000 ಎಲ್ಲಿ ಹೋಗ್ಬೋದು ನಾನು? ಯಾವ ಊರಿಗೆ ಹೋಗ್ಬೋದು? ಎಲ್ಲೋಗಿ ಏನು ಫೋಟೋಗ್ರಫಿ ಮಾಡ್ಬೋದು? ಸೊ ಟ್ರಾವೆಲ್ಲು, ಅಲ್ಲಿ ಹೋಗಿ ನಿಲ್ಕೊಳ್ಳೋದು, ಅಥವಾ ಹೊಸ ಕ್ಯಾಮ್ರಾ ತೊಗೋಬೇಕು, ಸೊ EMI ಅದಕ್ಕೆ ಪೇ ಮಾಡೋದಾಗಲಿ, ಸೊ ಅದು ಪ್ಲ್ಯಾನ್ ಮಾಡಿ ಅದು ಖರ್ಚು ಮಾಡ್ತೀನಿ. ಸೊ ಈ ವರ್ಷ ನನಗೆ 10 ಲಕ್ಷ ಬಂತು ಅಂತಂದರೆ 10 ಲಕ್ಷ ಖರ್ಚು ಮಾಡ್ತೀನಿ. ಸೂಪರ್. ಮುಂದಿನ ವರ್ಷ 20 ಲಕ್ಷ ಬರುತ್ತಾ, 20 ಲಕ್ಷ ಖರ್ಚು ಮಾಡ್ತೀನಿ. ಇದರಲ್ಲಿ ಪ್ರಾಫಿಟ್ ಎಲ್ಲಿಂದ ಬಂತು ಜೀವನಕ್ಕೆ? ಅದೇ. ಸೊ ಅದ್ರ ಪ್ರಕಾರನೇ ಎಲ್ಲಿ ಹೋಗ್ತಾನೆ ಅಲ್ಲಿ ತಿನ್ನೋದು, ಅದೆಲ್ಲ ಪಾರ್ಟ್ ಆಫ್ ಇಟ್ ಅದು. ಸೊ ಇ ವಾಸ್ ಸೋ ಗುಡ್ ಅಂತಂದರೆ, ಆ್ಯಂಡ್ ವೆರಿ ಹಂಬಲ್, ಡೌನ್ ಟು ಅರ್ತ್ ಪರ್ಸನ್ ಅನ್ನೋ ಧೃತಿ. ಸೊ ಎಲ್ಲಿ ಹೋದ್ರೂ ಎಲ್ಲ ಕಡೆ ರಿಸಾರ್ಟ್ಸ್, ಎಲ್ಲ ಕಡೆ ವೆರಿ ಕೋಆಪ್ರೇಟಿವ್. ಅವ್ನು ಅಷ್ಟು ಚೆನ್ನಾಗಿ ಫೋಟೋಸ್ ತೆಗಿತಾ ಇದ್ದ ಅಂದರೆ, ನಿನ್ನ ಫೋಟೋಸ್ ನಮ್ಮ ರಿಸಾರ್ಟಲ್ಲಿ ಕೊಡು ನೀನು. ಸೊ ನೀನು ಬಂದಾಗೆಲ್ಲ ನಮ್ಮ ರಿಸಾರ್ಟಲ್ಲಿ ನಿಂಗೆ ಒಂದು ರೂಮ್ ಫ್ರೀ, ಊಟ ಫ್ರೀ, ಎಲ್ಲ ಫ್ರೀ ನಿನಗೆ. ಸಖತ್. ಆ ಥರ. ಸೊ ದಟ್ ವಾಸ್ ದ ಡೀಲ್ ಆ್ಯಂಡ್ ಹಿ ವೆಂಟ್ ಅರೌಂಡ್ ಡೂಯಿಂಗ್. ಸೊ ಆ ಥರ ಅವ್ನು ಅರ್ನ್ ಮಾಡ್ತಾ ಇದ್ದ. ಆ್ಯಂಡ್ ನೌ ಹಿ ಈಸ್ ಒನ್ ಆಫ್ ದ ಟಾಪ್ ಇನ್ ದ ವರ್ಲ್ಡ್. ಈಸ್ ದ ಬೆಸ್ಟ್ ಇನ್ ಇಂಡಿಯಾ ಇಫ್ ಯು ಆಸ್ಕ್ ಮಿ. ನಾನು ಓಕೆ, ನಮ್ಮ ಎಲ್ಲ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ದು ದಾದಾ ಅವನು. ಓಕೆ, ಇಸ್ ವೆರಿ ಗುಡ್. ಇನ್ನೊಬ್ಬನು ಪ್ರಸಂಜಿತ್ ಯಾದವ್. ಸೊ ಐ ರಿಮೆಂಬರ್, ಅವನು ಇಲ್ಲಿ NCBL ಇಲ್ಲಿ ಓದ್ತಾ ಇದ್ದ ಇಲ್ಲಿ ಮುಂಚೆ. ಸೊ ಆವಾಗಲೂ ಒಂದು ಸಲ ಹೋಗಿ ಮೀಟ್ ಮಾಡಿದ್ದೆ. ಆಲ್ಮೋಸ್ಟ್ ಈ ಬ್ರೋಕ್ ಡೌನ್, ನನ್ನ ಲೈಫ್ ಮುಂದೆ ಏನು ಮಾಡ್ತೀನಿ ಗೊತ್ತಿಲ್ಲ ನನಗೆ. ಸೊ ಎಷ್ಟೊಂದು ಕಡೆ ಎಲ್ಲ ಗ್ರ್ಯಾಂಟ್ಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ, ಇಂಟರ್ನ್ಶಿಪ್ ಎಷ್ಟೊಂದು ಅಪ್ಲೈ ಮಾಡ್ತೀನಿ, ಯಾವುದೂ ಎಲ್ಲೂ ಅಪ್ರೂವ್ ಆಗ್ತಾ ಇಲ್ಲ. ನನಗೆ ಏನು ಲೈಫು, ನನ್ನ ಮುಂದೆ ಏನು ಮಾಡ್ತೀನಿ ಗೊತ್ತಿಲ್ಲ ಅಂತ. ವಾಸ್ ವೆರಿ ರಿಜೆಕ್ಟೆಡ್ ಇನ್ ಲೈಫು. ಆ್ಯಂಡ್ ಈಸ್ ಒನ್ ಆಫ್ ದ ಟಾಪ್ ಗೈಸ್ ಇನ್ ದ ವರ್ಲ್ಡ್ ಇವತ್ತು ವೆನ್ ಇಟ್ ಕಮ್ಸ್ ಟು. ಈಸ್ ಅ ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಫರ್ ಅವನು. ಓಕೆ. ಸೊ ರೀಸೆಂಟ್ ಇನ್ಫ್ಯಾಕ್ಟ್ ಒಂದು ಬ್ಲ್ಯಾಕ್ ಟೈಗರ್ ಆಫ್ ಸಿಮ್ಲಿಪಾಲ್ ಅಲ್ಲ, ನ್ಯಾಜಿಯೋ ಕರ್ವ್ ಶಾಟಾಗಿ ಬಂತದು. ಇಟ್ಸ್ ಎ ರೆಕಾರ್ಡ್. ಸೊ ನೋಬಡಿ ಇನ್ ದ ಪಾಸ್ಟ್ ನ್ಯಾಜಿಯೋ ಕವರ್ ಶಾಟ್ ಪ್ಲಸ್ ಆರ್ಟಿಕಲ್ ಅಬೌಟ್ ಇಟ್ ರೈಟ್ ಮಾಡೋದು ಈಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಅದು. ಆ್ಯಂಡ್ ಹಿ ಈಸ್ ಒನ್ ಹೂ ಅರ್ನ್ಸ್ ಫ್ರಮ್ ಹಿಸ್ ಫೋಟೋಗ್ರಾಫ್ಸ್. ಪ್ಯೂರ್ ಓನ್ಲಿ ದೀಸ್ ಟು ಇನ್ ಇಂಡಿಯಾ. ಇದು ಬಿಟ್ಟರೆ ಬೇರೆ ಯಾರು ವೈಲ್ಡ್ ಲೈಫ್ ಫೋಟೋಗ್ರಫಿನಲ್ಲಿ ಇಂಡಿಯಾನಲ್ಲಿ ಅರ್ನ್ ಮಾಡೋದಿಲ್ಲ. ಸರ್, ಯು ಮೀನ್ ಟು ಸೇ ವೆನ್ ಯು ವರ್ ಸ್ಟಿಲ್, ಬಟ್ ಅದ ಪೀಕ್ ಆಫ್ ಅಲ್ಲಿ ನೀವು ಶೂಟ್ ಮಾಡ್ತಿರ್ಬೇಕಾದ್ರೆ ವೈ ಡಿಂಟ್ ಯು ಫಾಲ್ ಇನ್ ಟು ದಿಸ್ ಕ್ಯಾಟಗರಿ ಅನ್ಸುತ್ತೆ? ಇಲ್ಲ, ಟ್ರೈ ಮಾಡಿದೆ ನಾನು. ಒಂದಿಷ್ಟೆಲ್ಲ ಏಜೆನ್ಸೀಸ್ ಎಲ್ಲ ನಾನು ಕಾಂಟ್ಯಾಕ್ಟ್ ಮಾಡೋದು. ಇನ್ಫ್ಯಾಕ್ಟ್ ಧೃತಿನೇ ಕೊಟ್ಟ. ಸೊ UK ಒಂದಿಷ್ಟೆಲ್ಲ ಏಜೆನ್ಸೀಸ್ ಇದೆ. ಸೊ ನೀನು ಆನ್ಲೈನಲ್ಲಿ ಹೋಗ್ಬಿಟ್ಟು ನೀನು ಸಬ್ಮಿಟ್ ಮಾಡಿ ಇಮೇಜಸ್ಸು, ಯು ಕ್ಯಾನ್ ಸೆಲ್ ಯುವರ್ ಇಮೇಜಸ್ ಅಂತ. ಬಟ್ ಆವಾಗ ನಾನು ಟೀಚಿಂಗು ಮಾಡ್ತಾ ಇದ್ದೆ. ಓಕೆ. ಬಟ್ ಆವಾಗ ವೆನ್ ಯು ಹ್ಯಾವ್ ಟು ಸಬ್ಮಿಟ್ ಇಮೇಜಸ್ ಫಾರ್ ಎನಿ ಆಫ್ ದಿಸ್ ಆನ್ಲೈನ್ ಏಜೆನ್ಸೀಸ್ ಎಲ್ಲ, ಸೊ ಯು ಹ್ಯಾವ್ ಟು ಅಪ್ಲೋಡ್ ದ ಇಮೇಜಸ್ಸು. ಓಕೆ. ಸಿಕ್ಕಾಪಟ್ಟೆ ಡೇಟಾ ಕೊಡಬೇಕು. ಸೊ ಇನ್ಫ್ಯಾಕ್ಟ್ ಸೊ ಇಟ್ಸ್ ಆ್ಯಸ್ ಸಿಂಪಲ್. ಇವತ್ತಿನ ಸರ್ಚ್ ಇಂಜಿನ್ಗಳಿದೆಯಲ್ಲ, ಸೇಮ್ ವೇ. ಸೊ ಒಂದು ಸ್ಟಾಕ್ ಏಜೆನ್ಸಿಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಫೋಟೋಸು, ಓಕೆ, ಟೈಗರ್ ಫೋಟೋ ತೊಗೊಳ್ಳಿ, ಸರಿ. ಸೊ ಯು ಆರ್ ದ ಕ್ಲೈಂಟ್. ಓಕೆ. ಓಕೆ, ನಾನು ಅಪ್ಲೋಡ್ ಮಾಡಿದ್ದೀನಿ ಇಮೇಜಸ್ಸು. ಸರಿ. ಸೊ ಇವಾಗ ಆ ಪರ್ಟಿಕ್ಯುಲರ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಹೋಗಿ ಟೈಗರ್ ಇಮೇಜಸ್ ಅಂತ ಸರ್ಚ್ ಮಾಡ್ತೀರಾ. ಸೊ ನಿಮ್ದು ಏನೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ನಿಮ್ಮ ವೆಬ್ಸೈಟ್ ಆಗಲಿ ಮನೇಲಿ ಪ್ರಿಂಟ್ ಮಾಡ್ಕೊಳ್ಳೋದಕ್ಕಾಗಲಿ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಅದು ಹೋಗಿ ಸರ್ಚ್ ಮಾಡ್ತೀರಾ. ಅದು ಸೊ ಕೀವರ್ಡ್ ಹಾಕಿ ಸರ್ಚ್ ಮಾಡ್ತೀರಾ. ಕರೆಕ್ಟ್. ನಾವು ಇವಾಗ ಆ ಪ್ಲ್ಯಾಟ್ಫಾರ್ಮಲ್ಲಿ ವರ್ಲ್ಡ್ ವೈಡ್ ಎಷ್ಟೊಂದು ಜನ ಟೈಗರ್ ಇಮೇಜಸ್ ಅಪ್ಲೋಡ್ ಮಾಡಿರ್ತಾರೆ. ಓಕೆ. ನಾನು ಅಪ್ಲೋಡ್ ಮಾಡಿರೋ ಇಮೇಜು ನಿಮ್ಮ ಸರ್ಚಲ್ಲಿ ಬರಬೇಕು ಅಂತಂದರೆ ನಾನು ಐ ಹ್ಯಾವ್ ಟು ಪುಟ್ ದ ರೈಟ್ ಕೀವರ್ಡ್ಸ್, ಟ್ಯಾಗಿಂಗು. ಈಗೆಲ್ಲ ಹ್ಯಾಶ್ಟ್ಯಾಗ್ಸ್ ಏನಾಗ್ತೀವಲ್ಲ, ಸೊ ಆ ಥರ ನಾವು ಇಮೇಜ್ ಅಪ್ಲೋಡ್ ಮಾಡೋ ಟೈಮಲ್ಲಿ ಅದೆಲ್ಲ ಕೀವರ್ಡ್ಸ್ ನಾವು ಎಂಟರ್ ಮಾಡಬೇಕು. ಸೊ ಒಂದು ಟೈಗರ್ ಇಮೇಜ್ನ ಅಪ್ಲೋಡ್ ಮಾಡಬೇಕಿದ್ರೆ ಟೈಗರ್ ಸಿಟ್ಟಿಂಗು, ಲುಕ್ಕಿಂಗು, ಟೈಗರ್ ಫ್ರಮ್ ರಣಥಂಬೋರು,
ಸೊ ಟೈಗರ್ ಸ್ಟ್ಯಾಂಡಿಂಗು, ಟೈಗರ್ ಕ್ಲೋಸಪ್ಪು. ಸೊ ಈಗ ನೀವು ಸರ್ಚ್ ಮಾಡ್ತೀರಲ್ಲ ಕೀವರ್ಡ್, ಸೊ ಏನೇನು ನೀವು ಕೀವರ್ಡ್ ಯೂಸ್ ಮಾಡಿ ಸರ್ಚ್ ಮಾಡ್ತೀರ ಅದನ್ನು ನಾನು ಅರ್ಥ ಮಾಡಿಕೊಂಡು ಅಷ್ಟೆಲ್ಲ ಕೀವರ್ಡ್ ನಾನು ಟ್ಯಾಗ್ ಮಾಡಬೇಕು. Sir, but you mean to say, see, you are a brand, you have a face, you have followers, okay? Can't people come ನಿಮ್ದೇ ಯಾವ್ದಾದ್ರು ಒಂದು ಸೈಟ್ ಮಾಡಿತ್ತು ಅಂದ್ರೆ, ಇಸ್ ಇಟ್ ಫಸ್ಟ್ ಆಫ್ ಆಲ್ ಅದೊಂದು ಅಲೋ ಇದೆಯಾ ನಿಮ್ಗೆ ಅಂದ್ರೆ? ಅದು ಮಾಡ್ಬೋದು, ಮಾಡ್ಬೋದಲ್ವಾ? ಈಗ ನಿಮ್ದೇ ಒಂದು ಯಾವ್ದೋ ವೆಬ್ಸೈಟ್ ಮಾಡಿ ಪೋರ್ಟಲ್ ಮಾಡಿ, ಇಫ್ ಯು ಪ್ರಮೋಟ್ ದಟ್ ಪೋರ್ಟಲ್, ಪೀಪಲ್ ಕ್ಯಾನ್ ಡೈರೆಕ್ಟ್ಲಿ ಕಮ್ ಟು ದಿಸ್ ಪೋರ್ಟಲ್ ಅಂಡ್ ಕ್ಯಾನ್ ದೇ ಬೈ. ಯಾವ ವೈಲ್ಡ್ ಲೈಫಲ್ಲಿ ಮಾರ್ಕೆಟ್ ಇಲ್ಲ ಮಯೂರ್. ಇವಾಗ ನೀವು ನಿಮ್ಮ ಮನೆಯಲ್ಲಿ ಒಂದು ಟೈಗರ್ ಫೋಟೋ ಹಾಕ್ತೀರಾ, ಓಕೆ ಓಕೆ, ಈಗ ನಿಮ್ದು ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ಗಳಾಗಲಿ ಯಾರೇ ಎಷ್ಟು ಜನ ಮನೆಗೆ ಬಂದರೂ, ಓ ವಾವಂತ ಟೈಗರ್ ಇಮೇಜ್, ಗೊತ್ತಾ ಇದು ಸುಧೀರ್ ಶಿವರಾಮ್ ಫೋಟೋ ತೆಗೆದಿರೋದು ಅಂತಂದರೆ ಯಾವನವನು, ಹೂ ಇಸ್ ಈ? ಸೊ ಪೀಪಲ್ ಆರ್ ನಾಟ್ ಇನ್ ಟು ವೈಲ್ಡ್ ಲೈಫ್ ಫೋಟೋಗ್ರಫಿ. ದೇ ವಿಲ್ ನಾಟ್ ಇವನ್ ನೋ ಹೂ ಐ ಆಮ್, ವಾಟ್ ಐ ಆಮ್, ಆ್ಯಂಡ್ ದೇ ವಿಲ್ ನಾಟ್ ಕೇರ್. ಸಿ ಮನೆಗೆ ಬಂದಾಗ ಒಳ್ಳೆ ಟೈಗರ್ ಫೋಟೋ ಇದೆ ಚೆನ್ನಾಗಿದೆ ಅಂತಾರೆ, ಯಾರು ತೆಗೆದಿದ್ದಾರೆ ಅದು ಮ್ಯಾಟ್ರ್ ಆಗೋದಿಲ್ಲ ಅವಾಗ. ಬಟ್ ಸಿ ದ್ಯಾಟ್ ಈಗ ಓಕೆ ಐ ಆಮ್ ಸಾರಿ ಸರ್, ಹಾಂ ಸಿ ದಟ್ ವಾಸ್ ದ ಸೀನ್ ಮುಂಚೆ ಅಂತ ಅನ್ಕೋಣ, ಬಟ್ ಪ್ರೆಸೆಂಟ್ಲಿ ಇದೆ. ನಾವು ದಿಸ್ ಎ ಹ್ಯೂಜ್ ಶಿಫ್ಟ್ ಇವಾಗ. ನಾವು ವಿತ್ ದ ಪಾಪ್ಯುಲಾರಿಟಿ ಎವ್ರಿಥಿಂಗ್ ದಿಸ್ ಎ ಹ್ಯೂಜ್ ಶಿಫ್ಟ್. ಬಟ್ ಆವಾಗ ಸೊ ವೆನ್ ಯು ಹ್ಯಾವ್ ಟು ಸೆಲ್ ಯುವರ್ ಇಮೇಜ್, ಯು ಹ್ಯಾವ್ ಟು ಕಂಪೀಟ್ ವಿತ್ ಸೋ ಮೆನಿ ಪೀಪಲ್ ಇನ್ ದ ವರ್ಲ್ಡ್ ಫಾರ್ ದಟ್ ನಿಮ್ಮದು ಟೈಗರ್ ಇಮೇಜ್ ಅವ್ನು ಸರ್ಚಲ್ಲಿ ಬರಬೇಕು. ಸರ್ಚಲ್ಲಿ ಬಂದಮೇಲೆ ಅವ್ನು ತೊಗೊಳ್ತಾನೆ, ಅದು ಸೆಕೆಂಡ್ರಿ ಅದು. ಬಟ್ ಫಸ್ಟ್ ಆ ಸರ್ಚ್ ರಿಸಲ್ಟಲ್ಲಿ ನಿಮ್ದು ಇಮೇಜ್. ಸೊ ಅವರಿಬ್ಬರು ಸರ್ಚಲ್ಲಿ ಬರೋದಾ ಸರ್? ಹಾಂ, ಅವನು ಹಿ ವಾಸ್ ವರ್ಕಿಂಗ್ ಹಾರ್ಡ್ ಫಾರ್ ದಟ್. ಅವನು ಪ್ರಸಂಜಿತ್ ವಾಸ್ ನಾಟ್ ಇನ್ ಟು ಆನ್ಲೈನ್ ಇದು. ಸೊ ಧೃತಿ ಮಾಡ್ತಿದ್ದ. ಸೊ ನನಗೆ ಒಂದು ಲಿಂಕ್ ಕೊಟ್ಟಾಗ ನಾನು ಒಂದು 200 ಇಮೇಜ್ ಪ್ರಾಸೆಸ್ ಮಾಡಿದೆ, 200 ಇಮೇಜ್ ಕಳಿಸ್ದೆ ಅದು ಏಜೆನ್ಸಿಗೆ. ಅವ್ರು ರಿಜೆಕ್ಟ್ ಮಾಡಿಬಿಟ್ರು. ಒಂದೊಂದು ಇಮೇಜಲ್ಲೂ ನೀನು ಮಿನಿಮಮ್ 15ರಿಂದ 20 ಕೀವರ್ಡ್ಸ್ಗಳು ಹಾಕಬೇಕು ಅಂತಂದರು. ಅದನ್ನು ನಾನು ಆವಾಗ ಫೋಟೋಶಾಪಲ್ಲಿ ಫೈಲ್ ಓಪನ್ ಮಾಡಿ ಅಲ್ಲಿ ಫೈಲ್ ಇನ್ಫೋ ಅಂತ ಅಲ್ಲಿ ಹೋಗಿ ಅದು 20 ಕೀವರ್ಡ್ ಫಸ್ಟು ಸುಮ್ಮನೆ ರ್ಯಾಂಡಮಾಗಿ ಎಂಟ್ರ್ ಮಾಡೋಕ್ಕಾಗಲ್ಲ ಕೀವರ್ಡು. ಆ ಇಮೇಜ್ ನೋಡ್ಬಿಟ್ಟು ನಾನು ಅರ್ಥ ಮಾಡ್ಕೋಬೇಕು ಏನೇನು ಕೀವರ್ಡ್ ಇದಕ್ಕೆ ಯೂಸ್ ಮಾಡ್ಬೋದು ಅಂತ. ಆವಾಗ ಕ್ಲೌಡ್ ಇರಲಿಲ್ಲ, ಚಾಟ್ GPT ಇರಲಿಲ್ಲ, ಏನು ಕೀವರ್ಡ್ ಹಾಕ್ಬೋದು. ಸೊ ನಾನು ಕೂತ್ಕೊಂಡು 10 ಇಮೇಜಿಗೆ ಡೇಟಾ ಎಂಟ್ರ್ ಮಾಡಿದೆ. ನನ್ನ ಕೈಯಲ್ಲಿ 250-300 ಇಮೇಜ್ ಇದೆ. ಆಫ್ಟರ್ ಅಪ್ಲೋಡಿಂಗ್ ಇದು ಡೇಟಾ ಫಾರ್ 10 ಇಮೇಜ್ ನಾನು ಕೈ ಎತ್ಬಿಟ್ಟೆ. ನನ್ನ ಕೈಯಲ್ಲಿ ಆಗಲ್ಲ ಇದು. ಯಾಕಂದರೆ ಲೈಕ್ ದಟ್ ಎಂಟೈರ್ ವೀಕ್ ಅದು ರಿಸರ್ಚ್ ಮಾಡಿ ಏನು ಕೀವರ್ಡ್ ಅದರಲ್ಲೇ ಹೊರಟೋಗೋದು ನಂದು ಟೈಮು. ಪ್ಲಸ್ ನಾನು ಬೇರೆ ಟೀಚಿಂಗು ಬೇರೆ ಕೆಲಸಗಳಿರ್ತಿತ್ತಲ್ಲ, ಎಲ್ಲ ಹ್ಯಾಂಪರ್ ಆಗೋದು. ಇಟ್ ಈಸ್ ಆಸ್ ಗುಡ್ ಆಸ್ SEOs ಈಗ. SEOs ಎಕ್ಸಾಕ್ಟ್ಲಿ. ಸಿಂಪಲ್, ನೀವು ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಆ ಪರ್ಟಿಕ್ಯುಲರ್ ಇಮೇಜ್ ಬೇಕು ಅಂತ ಟೈಪ್ ಮಾಡಿದ್ರೆ ಅದು ಕೀವರ್ಡ್ಸ್ ಯೂಸ್ ಮಾಡಿ ಸರ್ಚ್ ರಿಸಲ್ಟ್ ತೋರಿಸುತ್ತಲ್ಲ, ಅದರಲ್ಲಿ ನಿಮ್ಮ ಇಮೇಜ್ ಬರಬೇಕು. ಸೊ ಯು ಹ್ಯಾವ್ ಟು ಮಾಸ್ಟರ್ ದಟ್. ಅದು ಸೊ ಎಷ್ಟು ಚೆನ್ನಾಗಿ ನೀವು ಇಮೇಜ್ ತೆಗೆದಿದ್ದೀರಾ ಮ್ಯಾಟ್ರ್ ಆಗೋದಿಲ್ಲ. ಸೊ ದಟ್ ಈಸ್ ದ ಬಿಸ್ನೆಸ್ ಆಸ್ಪೆಕ್ಟ್ ವಿಚ್ ಕಮ್ಸ್. ಸರ್ ಬಟ್ ಡಿಂಟ್ ಯು ಹ್ಯಾವ್ ದಟ್ ಗುಡ್ ಸ್ಟೂಡೆಂಟ್ಸ್ಗಳು ಇರಲಿಲ್ಲ ನಿಮ್ಮ ಹತ್ರ? ಇದ್ರಲ್ವಾ? ಆಗಿರಲಿಲ್ಲ. ಆವಾಗ ಇಟ್ ವಾಸ್ ಜಸ್ಟ್ ಬಿಗಿನಿಂಗ್ ಅಲ್ಲ ಆವಾಗ. ಸೊ ನಾವೇ ಉಸ್ತಾದ್ ಅವಾಗ, ಏನು ಮಾಡೋದಕ್ಕೂ ನಾವೇ ಉಸ್ತಾದ್, ನಾವೇ ಮಾಡಬೇಕು. ಸೊ ನಮ್ಮ ಕೆಳಗಡೆ ಯಾರಿಗಾರು ಔಟ್ಸೋರ್ಸ್ ಮಾಡಿ ನೀವು ಮಾಡು ಅಂತಂದರೆ ಆ ಲೆವೆಲ್ಲೇ ಇರಲಿಲ್ಲ ಅವಾಗ. No, when I go through your profile, when I go through your shots or like whatever the photos what you have posted, sir, that definitely demands to be put it on the walls ಅಲ್ಲಿ ಇರೋಂಥದ್ದು ಹಂಗಿದೆ ಅದು. ಅದು ಡಿಮ್ಯಾಂಡ್ ಇದೆ, ಅದು ದಟ್ ಐ ಅಗ್ರಿ. ಓಕೆ, ಬಟ್ ಅದು ಇವಾಗಿನ ಸಿನಾರಿಯೋ. ಸಿ ಆಫ್ಟರ್ ಗೇನಿಂಗ್ ಸೋ ಮಚ್ ಆಫ್ ಪಾಪ್ಯುಲಾರಿಟಿ ಇದೆಲ್ಲ ಆದಮೇಲೆ, ಸೊ ದಟ್ ಐ ಅಗ್ರಿ. ಬಟ್ ಬಟ್ ದ್ಯಾಟ್ ಸೈಡ್ ಇವತ್ತಿಗೂ ಸಿ ಈಗ ಒಂದು ನಿಮ್ಮ ಮನೇಲಿ ಒಂದು ಫೋಟೋ ಹಾಕಬೇಕು ಅಂತಂದರೆ ಒಳ್ಳೆ ಫೋಟೋ ಯಾವುದು ಅಂತ ನೋಡ್ತೀರಾ. ಬಟ್ ಅಫ್ಕೋರ್ಸ್ ಇನ್ನು ಇಫ್ ಯು ಟೇಕ್ ಅ ಫ್ಯೂ ಸ್ಟೆಪ್ಸ್ ಬ್ಯಾಕ್, ಎಷ್ಟು ಜನ ಮನೆಗಳಲ್ಲಿ ಟೈಗರ್ ಫೋಟೋ ಅಲೋಡ್ ಇದೆ ಹಾಕೋದು? ಚಾನ್ಸೇ ಇಲ್ಲ. ನಮ್ಮ ಮನೇಲಿ ಅಲೋಡ್ ಇಲ್ಲ. ನಮ್ಮ ಮನೇಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 7 ಹಾರ್ಸ್ಗಳಿದೆ ಅಷ್ಟೇ ಅವ್ರದ್ದು. ಹಾಂ,